ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಆನ್ಲೈನ್ ತರಗತಿ ಕ್ಲಾಸಿಗೆ ಸ್ವಾಗತವನ್ನು ಕೋರುತ್ತಾ ನಾವು ಈ ಹಿಂದಿನ ಅವಧಿಯಲ್ಲಿ ಏನಪ್ಪ ಅಂದ್ರೆ ಈ ಉತ್ಪಾದನೆ ಮತ್ತು ವೆಚ್ಚಗಳು ಎಂಬ ಟಾಪಿಕ್ ಮೇಲೆ ಅಧ್ಯಯನ ಮಾಡ್ತಾ ಇದ್ದೀವಿ. ಅಲ್ಲಿ ವೆಚ್ಚಗಳು ಅಂದರೆ ಅಲ್ಪಾವಧಿ ವೆಚ್ಚಗಳು, ಶಾರ್ಟ್ ರನ್ ಕಾಸ್ಟ್ ಯಾವ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅಲ್ಲಿ ಆ ಅಲ್ಪಾವಧಿ ವೆಚ್ಚಗಳು ಏನಪ್ಪ ಅಂತಂದ್ರೆ ನಾವು ಈಗಾಗಲೇ ನೋಡಿದ್ದೀವಿ. ಅಲ್ಲಿ ಟೋಟಲ್ ಕಾಸ್ಟ್ ಅಥವಾ ಒಂದು ಅಲ್ಪಾವಧಿ ವೆಚ್ಚಗಳ ಒಂದು ಪರಿಕಲ್ಪನೆ ಕೂಡ ನಾವು ತೆಗೆದುಕೊಂಡಿದ್ದೀವಿ. ಇಲ್ಲಿ ಶಾರ್ಟ್ ರನ್ ಕಾಸ್ಟ್ ಅಂದರೆ ಅಲ್ಪಾವಧಿ ವೆಚ್ಚಗಳು. ಅಲ್ಪಾವಧಿ ವೆಚ್ಚಗಳು ಯಾವುವು ತಂದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಹೌದಾ, ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಆಮೇಲೆ ಟೋಟಲ್ ವೇರಿಯಬಲ್ ಕಾಸ್ಟ್, ಆಮೇಲೆ ಥರ್ಡ್ ಒನ್ ಟೋಟಲ್ ಕಾಸ್ಟ್, ಇದು ಕೂಡ ಅಲ್ಪಾವಧಿ ವೆಚ್ಚಗಳಲ್ಲಿ ಬರುತ್ತೆ. ಹಾಗೆ ಕೂಡ ಎವರೇಜ್ ಫಿಕ್ಸ್ಡ್ ಕಾಸ್ಟ್ AFC ಇದೆಲ್ಲ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಇದು ಕೂಡ ಏನಂತಾರೆ ಅಲ್ಪಾವಧಿ ವೆಚ್ಚಗಳಲ್ಲಿ ಬರುತ್ತೆ. ನಂತರ ಎವರೇಜ್ ವೇರಿಯಬಲ್ ಕಾಸ್ಟ್ ABC ಇದೆಯಲ್ಲ, ಎವರೇಜ್ ವೇರಿಯಬಲ್ ಕಾಸ್ಟ್, ಸಿಕ್ಸ್ತ್ ಒನ್ ಎವರೇಜ್ ಕಾಸ್ಟ್, ಸೆವೆಂತ್ ಒನ್ ಮಾರ್ಜಿನಲ್ ಕಾಸ್ಟ್ ಅಥವಾ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಇವೆಲ್ಲ ಏನಪ್ಪ ಅಲ್ಪಾವಧಿ ವೆಚ್ಚಗಳು ಅಂತಾರೆ. ನಾವು ವೆಚ್ಚದಲ್ಲಿ ಅಧ್ಯಯನ ಮಾಡಿದ್ದೀವಿ. ಅದಕ್ಕೆ ಈ ಶಾರ್ಟ್ ರನ್ ಕಾಸ್ಟ್, ಶಾರ್ಟ್ ರನ್ ಈಸ್ ಎ ಪೀರಿಯಡ್ ಇನ್ ವಿಚ್ ಈಸ್ ಪಾಸಿಬಲ್ ಟು ಚೇಂಜ್ ಪ್ರೊಡಕ್ಷನ್ only by changing variable factors. Here some of the factors of production cannot be varied and therefore remain fixed. Andre short run cost can be listed as follow: TFC, total fixed cost, total variable cost, total cost, and average fixed cost, average variable cost, short run average cost, short run marginal cost is a per ಶಾರ್ಟ್ ರನ್ ಕಾಸ್ಟ್. ಇಲ್ಲಿ ನಾವು ಈ ಹಿಂದಿನ ಅವಧಿಯಲ್ಲಿ ಅಲ್ಪಾವಧಿ ವೆಚ್ಚಗಳು ಯಾವುದು ಎಂಬುದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ ಮತ್ತು ಸರಾಸರಿ ಸ್ಥಿರ ವೆಚ್ಚ, ಹಾಗೆ ಒಟ್ಟು ಸರಾಸರಿ ಬದಲಾಗುವ ವೆಚ್ಚ, ಅಲ್ಪಾವಧಿ ಸರಾಸರಿ ವೆಚ್ಚ, ಹಾಗೆ ಅಲ್ಪಾವಧಿ ಸೀಮಂತ ವೆಚ್ಚಗಳು, ಇವೇಪರ ಅಲ್ಪಾವಧಿ ವೆಚ್ಚಗಳಲ್ಲಿ ಬರ್ತಾ ಇದ್ದಾವೆ. ಇವುಗಳೆಲ್ಲ ಇವುಗಳ ಸೂತ್ರಗಳನ್ನು ನಾವು ಕೂಡ ನೋಡಿದ್ದೀವಿ. ಇಲ್ಲಿ ನಾವು ಇವತ್ತಿನ ಒಂದು ಅವಧಿಯಲ್ಲಿ ಡಿಫರೆಂಟ್ ಕಾಸ್ಟ್ ಕಾನ್ಸೆಪ್ಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ ಇನ್ ದಿ ಫಾಲೋವಿಂಗ್ ಟೇಬಲ್. ಕೊಟ್ಟಿರ್ತಕ್ಕಂಥ ಒಂದು ಟೇಬಲ್ನಲ್ಲಿ ಕೋಷ್ಟಕಗಳನ್ನು ತುಂಬುವ ಮೂಲಕ ಏನಪ್ಪ ನಾವಿಲ್ಲಿ ಆ ಒಂದು ಪ್ರಾಬ್ಲಮನ್ನು ಬಿಡಿಸೋಣ. ಇಲ್ಲಿ ನೀವು ಅಂದರೆ ಈ ಹಿಂದಿನ ಅವಧಿಯಲ್ಲಿ ಅಂದರೆ ಮೇಲೆ ವೆಚ್ಚದ ಪರಿಕಲ್ಪನೆಗಳನ್ನು ವಿವಿಧ ಕೋಷ್ಟಕದಲ್ಲಿ ವಿವರಿಸಿದಾಗ ಯಾವ ರೀತಿ ಬರ್ತಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂದರೆ ಒಂದು ಔಟ್ಪುಟ್ ಕ್ವಾಂಟಿಟಿ ಪ್ರಮಾಣ ಇನ್ ಯೂನಿಟ್ಗಳಲ್ಲಿ ಔಟ್ಪುಟ್ಗಳನ್ನು ಕೊಟ್ಟಿದ್ದಾರೆ ಅಥವಾ ಪ್ರಮಾಣಗಳು. ಆಮೇಲೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಹೌದಾ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಟ್ಟು ಸ್ಥಿರ ವೆಚ್ಚ, ಯಾವಾಗಲೂ ಯಾವುದೋ ಒಂದು ಸ್ಥಿರ ವೆಚ್ಚ ಪ್ರಮಾಣ ಎಷ್ಟಿರುತ್ತೋ ಅದು ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಎಲ್ಲಿ ಅಲ್ಪಾವಧಿಯಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಇನ್ನೇನು TVC ಕೊಟ್ಟಿದ್ದಾರೆ, ಕ್ವಾಂಟಿಟಿ ಪ್ರಮಾಣ 0 ಇದ್ದಾಗ ಅಲ್ಲಿ ಬದಲಾಗುವ ವೆಚ್ಚ 0 ಇದೆ. ಕ್ವಾಂಟಿಟಿ ಪ್ರಮಾಣ 1 ಇದ್ದಾಗ ಅದು ಪ್ರಮಾಣ 1 ಇದ್ದಾಗ ಅಲ್ಲಿ ಯೂನಿಟ್ಸ್ RS 10 ರೂಪಾಯಿ ಆಗಿದೆ. ಕ್ವಾಂಟಿಟಿ ಪ್ರಮಾಣ 2ರಷ್ಟಕ್ಕೆ ಹೆಚ್ಚಾದಾಗ ಇಲ್ಲಿಯೂ ಕೂಡ ಒಟ್ಟು ಬದಲಾಗುವ ವೆಚ್ಚ 18ರಷ್ಟು ಹೆಚ್ಚಾಗಿದೆ. ಹಾಗೆ ಕ್ರಮೇಣ ಕ್ವಾಂಟಿಟಿ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ ಒಟ್ಟು ಬದಲಾಗುವ ವೆಚ್ಚವೂ ಕೂಡ ಹೆಚ್ಚಾಗಿದೆ. ಆದರೆ ಸ್ಥಿರ ವೆಚ್ಚ ಸ್ಥಿರವಾಗಿದೆ. ಫಿಕ್ಸ್ಡ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದರೆ ಇದು ಫಿಕ್ಸ್, ಯಾವುದೇ ಬದಲಾವಣೆ ಸಾಧ್ಯವಿಲ್ಲ. ಅದಕ್ಕೆ ವೇರಿಯಬಲ್ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಅಂಶವನ್ನು ಎಷ್ಟು ವೇರಿಯಬಲ್ ಆಗಿದೆ ಅನ್ನೋದನ್ನು ತೋರಿಸುತ್ತದೆ. ಇಲ್ಲಿ ನಾವು ಇವತ್ತಿನ ಒಂದು ಈ ಕೋಷ್ಟಕದಲ್ಲಿ ಇರ್ತಕ್ಕಂಥ ಕೋಷ್ಟಕವನ್ನು ತುಂಬೋಣ. ನಿಮ್ಗೆ ವಿದ್ಯಾರ್ಥಿಗಳು ಆಗಾಗಲೇ ನಾನು ಸೂತ್ರವನ್ನು ಕೊಟ್ಟಿದ್ದೀನಿ. ಇವಾಗ TC ಬ್ಲ್ಯಾಂಕ್ ಇದೆ, AFC ಕಾಲಮ್ ಬ್ಲ್ಯಾಂಕ್ ಇದೆ, ABC ಕೋಷ್ಟಕ ಇದು ಕೂಡ ಬ್ಲ್ಯಾಂಕ್ ಇದೆ. ಹಾಗೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಇದು ಕೂಡ ಬ್ಲ್ಯಾಂಕ್ ಇದೆ. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಇದು ಕೂಡ ಬ್ಲ್ಯಾಂಕ್ ಇದೆ. ಹೌದಾ, ಇವತ್ತು ಇಲ್ಲಿ ಟೋಟಲ್ ಕಾಸ್ಟ್ ಅನ್ನ ಕಂಡುಹಿಡಿಯಬೇಕು. ಟೋಟಲ್ ಕಾಸ್ಟ್ ಅನ್ನ ಕಂಡುಹಿಡಿಯಬೇಕಂದ್ರೆ ಈಗಾಗಲೇ ಸೂತ್ರ ಹೇಳಿದ್ದೇನೆ, TC = TFC + TVC. ಹೌದಾ, TC ಒಟ್ಟು ವೆಚ್ಚ = ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚವನ್ನು ಮೌಲ್ಯ ಬಂದಾಗ ಅದು TC ಆಗುತ್ತೆ. ಇಲ್ಲಿ ನೋಡಿ 20 + 10 ಇಲ್ಲಿ 20 + 10 ಎಷ್ಟಾಗುತ್ತೆ?
30 ಆಗುತ್ತೆ. 20 ಪ್ಲಸ್ 18 48 ಆಗುತ್ತೆ. ಹಾಗೆ ಕೂಡ 20 ಪ್ಲಸ್ 24 ಹೌದಾ, ಇದು ಕೂಡ ಏನಪ್ಪ 44 ಆಗುತ್ತೆ. ಸಾರಿ, ಇದು 38 ಆಗುತ್ತೆ. ಹಾಗೆ ಕೂಡ 20 ಪ್ಲಸ್ 29 49, 20 ಪ್ಲಸ್ 33 ಹೌದಾ, TFC ಪ್ಲಸ್ TVC ಏನಪ್ಪ TFC ಪ್ಲಸ್ TVC ಈಕ್ವಲ್ ಟು TC ಇಷ್ಟೇ ಆಗುತ್ತೆ ಸರ್. 20 ಪ್ಲಸ್ 33 ಇದೇನಪ್ಪ 53, 20 ಪ್ಲಸ್ 39 59, 20 ಪ್ಲಸ್ 47 67, 20 ಪ್ಲಸ್ 60 80, 20 ಪ್ಲಸ್ 75 95, ಹಾಗೆ ಕೂಡ 20 ಪ್ಲಸ್ 95 ಹೌದಾ, ಇದು ಕೂಡ ಏನಪ್ಪ 115 ಹೌದಾ. ಇಷ್ಟೇ ಬರೋದು ಟೋಟಲ್ ಕಾಸ್ಟ್ ಇವಾಗ ಸಿಕ್ಬಿಡ್ತು. ಇಲ್ಲಿ ಟಿ ಸಿ ಅನ್ನು ನಾವು ಕಂಡುಹಿಡಿದ್ಬಿಟ್ಟು ಹೌದಾ. ಟಿ ಸಿ ಅನ್ನು ಕಂಡುಹಿಡಿಬೇಕಾದ್ರೆ ಯಾವ ಸೂತ್ರ ಬರ್ತದೆ, TFC ಪ್ಲಸ್ TVC ಇಸ್ಕೊಲ್ ಟು TC ಹೌದಾ. ಇನ್ನು ಅದೇ ತರನಾಗಿ AFC ಕೋಷ್ಟಕವನ್ನು AFC ಕಾಲಮ್ಸ್ ಅನ್ನ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನು ನಾವು ಕಂಡುಹಿಡಿಯೋಣ. ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನು ಕಂಡುಹಿಡಿಯುವ ಸೂತ್ರ ಮೋಸ್ಟ್ಲಿ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನೋಡ್ರಿ. AFC is equal to TFC divided by quantity ಹೌದಾ. AFC is equal to TFC divided by quantity ಹೌದಾ. 20 ಇದೆ divided by 0, 20 ಇದೆ divided by 1, 20 ಇದೆ divided by 2 ಮಾಡಿದಾಗ ನಮಗೆ AFC ಕಾಸ್ಟ್ ದೊರೆಯುತ್ತೆ ಹೌದಾ. ಅದಕ್ಕೆ AFC ಸೂತ್ರ ಏನಪ್ಪ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಹೌದಾ. ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಏನಪ್ಪ ಅಂದ್ರೆ ಒಂದು ಸ್ಥಿರವಾಗಿದೆ. ಅದನ್ನ ಏನಪ್ಪ ನಾವು ಕ್ವಾಂಟಿಟಿ ಪ್ರಮಾಣದ ಭಾಗಿಸಿದಾಗ ಬರ್ತದೆ AFC ಸಿಗುತ್ತೆ. ಅದಕ್ಕೆ ಇಲ್ಲಿ AFC ಏನಪ್ಪ ಇದು ಡಿವೈಡ್ ಮಾಡಿದಾಗ ಡ್ಯಾಶ್ ಇದೆ 20 ಡಿವೈಡೆಡ್ ಬೈ 1 ಹೌದಾ. 20 ಡಿವೈಡೆಡ್ ಬೈ 1 ಮಾಡಿದಾಗ ಎಷ್ಟಾಗುತ್ತೆ 20 ನೇ ಒಂದು ಮೌಲ್ಯ ಬರುತ್ತೆ. ಹಾಗೆ ಕೂಡ 20 ಡಿವೈಡೆಡ್ ಬೈ 2 ಮಾಡಿದಾಗ 8.10 ಮೌಲ್ಯ ಬರುತ್ತೆ. ಹಾಗೆ ಕೂಡ 20 ಡಿವೈಡೆಡ್ ಬೈ 3 ಮಾಡಿದಾಗ 6.67 ಎಂಬ ಒಂದು ಮೌಲ್ಯ ಬರುತ್ತೆ. ಹಾಗೆ ಕೂಡ 20 ಡಿವೈಡೆಡ್ ಬೈ 4 ಮಾಡಿದಾಗ 5 ಎಂಬ ಒಂದು ಮೌಲ್ಯ ಬರುತ್ತೆ. ಹಾಗೆ ಕೂಡ 20 ಡಿವೈಡೆಡ್ ಬೈ 5 ಮಾಡಿದಾಗ 4 ಅನ್ನೋತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಹಾಗೆ ಕೂಡ 20 ಡಿವೈಡೆಡ್ ಬೈ 6 ಹೌದಾ, 20 ಡಿವೈಡೆಡ್ ಬೈ 6 ಮಾಡಿದಾಗ 3.33 ಹೌದಾ. ಹಾಗೆ ಕೂಡ 20 ಡಿವೈಡೆಡ್ ಬೈ 7 ಮಾಡಿದಾಗ ಹೌದಾ, 20 ಡಿವೈಡೆಡ್ ಬೈ 7 ಮಾಡಿದಾಗ ನಮಗೆ 2.86 ಒಂದು ಮೌಲ್ಯ ಬರುತ್ತೆ ಹೌದಾ. ಹಾಗೆ ಕೂಡ 20 ಡಿವೈಡೆಡ್ ಬೈ 8 ಹೌದಾ, ಅದರ AFC ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಹೌದಾ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಹೌದಾ. ಹಾಗೆ ಕೂಡ 20 ಡಿವೈಡೆಡ್ ಬೈ 8 ಮಾಡಿದಾಗ ನಮಗೆ 2.5 ಮೌಲ್ಯ ಬರುತ್ತೆ 2.5. ಹಾಗೆ ಕೂಡ 20 ಡಿವೈಡೆಡ್ ಬೈ 9 ಮಾಡಿದಾಗ ನಮಗೆ 2.22 ಅನ್ನತಕ್ಕಂಥ ಒಂದು ಮೌಲ್ಯ ಬರುತ್ತೆ 2.22. ಹಾಗೆ ಕೂಡ 20 ಡಿವೈಡೆಡ್ ಬೈ 10 ಮಾಡಿದಾಗ 2 ಮೌಲ್ಯಗಳು ಅಥವಾ 2 ರೂಪಾಯಿ ನಮಗೆ ಸಿಗುತ್ತೆ ಹೌದಾ. ಇದೇ ಬರ AFC ಹೌದಾ, ಸರಾಸರಿ ಸ್ಥಿರ ವೆಚ್ಚ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕಾಲಮ್ ನಮಗೆ ಸಂಪೂರ್ಣವಾಗಿ ಬರ್ತೇವೆ. ಇನ್ನು ಅದೇ ತೆರನಾಗಿ ABC ಅನ್ನು ಕಂಡುಹಿಡಿಯಬೇಕು, ಎವರೇಜ್ ವೇರಿಯಬಲ್ ಕಾಸ್ಟ್. ಈ ಎವರೇಜ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಅನ್ನೋದನ್ನು ನಾವು ಈ ಕೋಷ್ಟಕದಿಂದ ತಿಳಿಬೇಕಾದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ನಮಗೆ ಅಥವಾ ಎವರೇಜ್ ವೇರಿಯಬಲ್ ಸೂತ್ರ ನಮಗೆ ಗೊತ್ತಿರಬೇಕಾಗತ್ತೆ. ಅದಕ್ಕೆ ಎವರೇಜ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಹೌದಾ. ಅದಕ್ಕೆ ಎವರೇಜ್ ವೇರಿಯಬಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಹೌದಾ. ಈ ABC ಕಂಡುಹಿಡಿಯಬೇಕಾದ್ರೆ ನಮಗೆ ಈ ಸೂತ್ರವನ್ನು ನಾವು ಬಳಕೆ ಮಾಡಿಕೊಳ್ಬೇಕು ಹೌದಾ. ಇಲ್ಲಿ ABC ಇದೆ ಹೌದಾ. ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 0 ಇದೆ. ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 10 ಇದೆ. ಕ್ವಾಂಟಿಟಿ ಪ್ರಮಾಣ ಎಷ್ಟಿದೆ ಹೌದಾ. ABC is equal to 10 divided by 1 is equal to 10 ಹೌದಾ. ABC ಎಷ್ಟು ಇರ್ತದೆ 10. ಇಲ್ಲಿ ಎವರೇಜ್ ವೇರಿಯಬಲ್ ಕಾಸ್ಟ್
ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 18 ಇದೆ. ಕ್ವಾಂಟಿಟಿ ಪ್ರಮಾಣ ಎಷ್ಟಿದೆ 2 ಇದೆ. ಹೌದಾ? 2 ಇದೆಷ್ಟಾಗತ್ತೆ 9 ಬರುತ್ತೆ. ಹಾಗೆ ಅದೇ ತರನಾಗಿ ಟೋಟಲ್ ವೇರಿಯಬಲ್ ಕಾಸ್ಟ್ ಇದೆ 24 ಇದೆ. ಇದೆಷ್ಟಿದೆ 3 ಇದೆ. ಟೋಟಲ್ ವೇರಿಯಬಲ್ ಕಾಸ್ಟ್ 24. ABC is equal to 24 divided by quantity. ಹೌದಾ? 3 ಒಂದೇ 3 ಎಂಟ್ರಿ. ಇದು ಕೂಡ 3 ನಮಗೆ ಬರುತ್ತೆ. ಹಾಗೆ ಕೂಡ ಉಳಿದವೆಲ್ಲವೂ ಕೂಡ ನಾವು ಏನಂದ್ರೆ ಈ ವೇರಿಯಬಲ್ ಕಾಸ್ಟ್ ಇಂದ ಕ್ವಾಂಟಿಟಿ ಪ್ರಮಾಣವನ್ನು ನಾವು ಮಲ್ಟಿಪಲ್ ಮಾಡಿದಾಗ ಡಿವೈಡೆಡ್ ಮಾಡಿದಾಗ 29 divided by 4, 33 divided by 5 ಈ ತರ ಒಂದು ಮೌಲ್ಯವನ್ನು ನಾವು ಡಿವೈಡೆಡ್ ಮಾಡಿದಾಗ ನಮಗೆ ಎವರೇಜ್ ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಹೌದಾ? ಅದಕ್ಕೆ ಎವರೇಜ್ ವೇರಿಯಬಲ್ ಕಾಸ್ಟ್ ಇಸ್ಕೊಟ್ಟು ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ. ಹೌದಾ? ಈಗ ಕ್ವಾಂಟಿಟಿ 1 ಇದ್ದಾಗ 10 divided by 1 ಡಿವೈಡ್ ಇಸ್ಕೊಟ್ಟು 10. ಕ್ವಾಂಟಿಟಿ 2 ಇದ್ದಾಗ ಅಲ್ಲಿ ವೇರಿಯಬಲ್ ಕಾಸ್ಟ್ ಎಷ್ಟಿದೆ 18 ಇತ್ತು. ಕ್ವಾಂಟಿಟಿ ಪ್ರಮಾಣ 2 ಇತ್ತು. ಹೌದಾ? 18 divided by 2 ಮಾಡಿದಾಗ ಅದು 9 ಅಂತಕ್ಕಂಥ ಮೌಲ್ಯ ಸಿಗುತ್ತೆ. ಹಾಗೆ ಕೂಡ 24 divided by 3 ಅದು 8 ಅಂತಕ್ಕಂಥ ಒಂದು ಮೌಲ್ಯ ಸಿಕ್ತು. ಹೀಗೆ ನಾವು TVC ಡಿವೈಡೆಡ್ ಬೈ ಕ್ವಾಂಟಿಟಿ ಪ್ರಮಾಣವನ್ನು ತೆಗೆದುಕೊಂಡಾಗ ABC ಮೌಲ್ಯ ನಮಗೆ ನೇರವಾಗಿ ಸಿಕ್ಬಿಡುತ್ತೆ. ಅದಕ್ಕೆ ಇಲ್ಲಿ ನಾವು 7.25 ಮೌಲ್ಯ ಬರುತ್ತೆ. ಹೌದಾ? ಎಷ್ಟನೇ ಇದು 4 ಇದೆ. ಹಾಗೆ ಕೂಡ 33 divided by 5 ಮಾಡಿದಾಗ 33 divided by 5 ಮಾಡಿದಾಗ ನಮಗೆ 6.6 ಅನ್ನೋ ಮೌಲ್ಯ ಬರುತ್ತೆ. ಹಾಗೆ 39 divided by 6 ಮಾಡಿದಾಗ ನಮಗೆ 6.5 ಅನ್ನೋಂಥ ಮೌಲ್ಯ ಬರುತ್ತೆ. ಹಾಗೆ ಕೂಡ 47 divided by 7 ಮಾಡಿದಾಗ 6.7 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಹೌದಾ? ಹಾಗೆ ಕೂಡ 60 divided by 8 TVC divided by quantity 60 divided by 8 ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಮೌಲ್ಯ 7.5. ಹಾಗೆ ಕೂಡ ಈ ಕ್ವಾಂಟಿಟಿ ಪ್ರಮಾಣ ಅಂದರೆ 60 TVC. ಅವರ TVC ಎಷ್ಟಿದೆ 75 ಇದೆ. ಕ್ವಾಂಟಿಟಿ ಪ್ರಮಾಣ ಎಷ್ಟಿದೆ 9 ಇದೆ. 75 divided by 9 ಮಾಡಿದಾಗ ಎಷ್ಟು ಒಂದು 8.33 ಅಂತಕ್ಕಂಥ ಮೌಲ್ಯ ಬರುತ್ತೆ. 8.33 RS ಅಂತ ತಿಳ್ಕೊಂಡ್ರೆ 8.33 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಹಾಗೆ ಕೂಡ 95 divided by 10 ಮಾಡಿದಾಗ ಹೌದಾ TVC divided by quantity ABC ಸಿಗುತ್ತೆ. ಇಲ್ಲಿ 95 divided by 10 ಮಾಡಿದಾಗ 9.5 ಹೌದಾ? ಅದಕ್ಕೆ ಇದೇನಂತಾರ ಎವರೇಜ್ ವೇರಿಯಬಲ್ ಕಾಸ್ಟ್ ಕಂಡುಹಿಡಿಯುವ ಸೂತ್ರ ಆಯಿತು. ಇನ್ನು ನೆಕ್ಸ್ಟ್ ಒನ್ ಯಾವ ಕಾಲಮ್ ಓದಿದರೆ SSC ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಈ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕಂಡುಹಿಡಿಬೇಕಾದ್ರೆ ನಾವು ಯಾವ ಸೂತ್ರವನ್ನು ಬಳಕೆ ಮಾಡ್ಕೋಬೇಕು ಅನ್ನೋದು ನಮಗೆ ಜ್ಞಾನ ಇರಬೇಕು ಅಥವಾ ಆ ಸೂತ್ರ ನಮಗೆ ನೆನಪಿರಬೇಕು. ಆ ಸೂತ್ರದ ಮೂಲಕ ನಾವು ಇವಾಗ ಆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕಾಲಮನ್ನು ಕೋಷ್ಟಕವನ್ನು ನಾವು ಇವಾಗ ತಗೋಣ. ಹೌದಾ? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂದರೆ AC is equal to TC divided by quantity. AC is equal to average cost is equal to total cost divided by quantity. Total cost ಯಾವ ಕಾಲಮ್ ಅಂದ್ರೆ total cost ಕಾಲಮ್ 30, 38, 44, 49, 53, 59, 67, 80, 95, 105 ಇಷ್ಟು ಟೋಟಲ್ ಕಾಸ್ಟ್ ಇದೆ ಡಿವೈಡೆಡ್ ಬೈ ಕ್ವಾಂಟಿಟಿ. ಹೌದಾ? ಉತ್ಪನ್ನಗಳ ಪ್ರಮಾಣದಿಂದ ಒಟ್ಟು ವೆಚ್ಚದಿಂದ ಭಾಗಿಸಿದ ಒಟ್ಟು ವೆಚ್ಚದಲ್ಲಿ ಉತ್ಪನ್ನಗಳ ಪ್ರಮಾಣದಿಂದ ಭಾಗಿಸತಕ್ಕಂಥ ಬರ್ತಕ್ಕಂಥ ಮೊತ್ತ ಒಟ್ಟು ವೆಚ್ಚವಾಗಿದೆ ಅಥವಾ ಸರಾಸರಿ ವೆಚ್ಚವಾಗಿದೆ. ಹೌದಾ? ಅದಕ್ಕೆ ಆ ಸರಾಸರಿ ವೆಚ್ಚ ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ನೋಡಿ 30 ಇಲ್ಲಿ ಬರ ಡ್ಯಾಶ್ ಇಟ್ಬಿಡಿ. ಟೋಟಲ್ ಕಾಸ್ಟ್ ಯಾವಾಗ ಎವರೇಜ್ ಕಾಸ್ಟ್ ಕಂಡುಹಿಡಿಯಬೇಕಾಗಿದೆ ಡ್ಯಾಶ್ ಇದೆ. ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟಿದೆ 30 ಇದೆ. ಕ್ವಾಂಟಿಟಿ ಪ್ರಮಾಣ 1 ಇದೆ. ಹೌದಾ? ಇದೇನು ಬರೋದು 30 ಬರುತ್ತೆ. ಹಾಗೆ ಟೋಟಲ್ ಕಾಸ್ಟ್ ಎಷ್ಟಿದೆ 38 ಇದೆ. ಕ್ವಾಂಟಿಟಿ ಪ್ರಮಾಣ ಎಷ್ಟಿದೆ 2 ಇದೆ. ಹೌದಾ? 38 divided by 2 ಮಾಡಿದಾಗ 2 ಇದೇನು 19 ಮೌಲ್ಯ ಬರುತ್ತೆ. ಹಾಗೆ ಕೂಡ ಟೋಟಲ್ ಕಾಸ್ಟ್ ಎಷ್ಟಿದೆ 44 ಇದೆ. ಪ್ರಮಾಣ 44 44 divided by 33
44 ಡಿವೈಡೆಡ್ ಬೈ 3 44 ಟೋಟಲ್ ಕಾಸ್ಟ್ ಎಷ್ಟಿದೆ 44 ಪ್ರಮಾಣ 3 ಡಿವೈಡೆಡ್ ಬೈ 3 3 ಒಂದೇ 3 3 ಒಂದು 3 4 12 ಮತ್ತೆ ಪಾಯಿಂಟ್ ಕೊಟ್ಟಿದ್ರೆ 14.6 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ 14.67 ಅಂತ ಒಂದು ಮೌಲ್ಯ ಬರುತ್ತೆ ಆಮೇಲೆ ಹಾಗೆ ಕೂಡ 53 ಡಿವೈಡೆಡ್ ಬೈ 5 53 ಡಿವೈಡೆಡ್ ಬೈ 5 DC ಡಿವೈಡೆಡ್ ಬೈ 25 ಇದ್ದಾಗ ಇಲ್ಲಿ ಪರ ನಮಗೆ 12.25 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ 12.25 ಹಾಗೆ ಕೂಡ 49 ಡಿವೈಡೆಡ್ ಬೈ 4 ಮಾಡಿದಾಗ 12.25 ಬರುತ್ತೆ ಹಾಗೆ ಕೂಡ ಇಲ್ಲಿ 53 ಡಿವೈಡೆಡ್ ಬೈ 5 ಮಾಡಿದಾಗ ನಮಗೆ 10.6 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ ಹಾಗೆ ಕೂಡ 59 ಡಿವೈಡೆಡ್ ಬೈ 6 ಮಾಡಿದಾಗ ಹೌದಾ 59 ಡಿವೈಡೆಡ್ ಬೈ 6 ಮಾಡಿದಾಗ ಪರ ನಮಗೆ ಒಂದು 9.83 ಅಂತಕ್ಕಂಥ ಒಂದು ಮೌಲ್ಯ 9.83 ವಿದ್ಯಾರ್ಥಿಗಳೇ ಗಮನಿಸಬೇಕು ಇದು ನಿಮಗೆ ಪರ ಪರೀಕ್ಷಾ ದೃಷ್ಟಿಯಿಂದ 6 ಅಂಕಗಳ ಪ್ರಶ್ನೆ ಇರುತ್ತೆ ಇದು 6 ಅಂಕಗಳ ಒಂದು ಕ್ವಶನ್ಸ್ ಈ ಬಾಕ್ಸನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ ಅದಕ್ಕೆ ಸೂತ್ರಗಳು ನಿಮಗೆ ನೆನಪಿರಬೇಕಾಗತ್ತೆ ಹಾಗೆ ಕೂಡ ಈಗ ತರುವಾಯ 67 ಡಿವೈಡೆಡ್ ಬೈ 7 ಮಾಡಿದಾಗ ಏನು ಪರ ನಮಗೊಂದು ಮೌಲ್ಯ ಬರುತ್ತೆ ಅದು 9.57 9.57 ಹಾಗೆ ಕೂಡ 80 ಡಿವೈಡೆಡ್ ಬೈ 8 ಮಾಡಿದಾಗ ಏನು ಪರ ಒಂದು 10 ಮೌಲ್ಯ ಬರುತ್ತೆ ಹೌದಾ ನೋಡ್ರಿ 80 ಡಿವೈಡೆಡ್ ಬೈ 8 ಹೌದಾ 80 ಡಿವೈಡೆಡ್ ಬೈ 8 ಮಾಡಿದಾಗ ಹೌದಾ ಇಲ್ಲಿ ಬರ 10 ಬರುತ್ತೆ ಹಾಗೆ 95 ಟೋಟಲ್ ಕಾಸ್ಟ್ 95 ಇದೆ ಬರ ಪ್ರಮಾಣ ಕ್ವಾಂಟಿಟಿ ಪ್ರಮಾಣ 9 ಇದೆ ಇದು ಕೂಡ ಬರ 9.5 ಅಂತಕ್ಕಂಥ ಮೌಲ್ಯ ನಮಗೆ ಬರುತ್ತೆ ಹೌದಾ ಅದಕ್ಕೆ ಸಾರಿ 10.55 ಹೌದಾ 95 ಡಿವೈಡೆಡ್ ಬೈ 9 95 ಡಿವೈಡೆಡ್ ಬೈ 9 ಮತ್ತೊಂದೇ ಹೌದಾ ಇಲ್ಲಿ ಪರ 10.5 ಹೌದಾ ಹಾಗೆ ಕೂಡ ಟೋಟಲ್ ಕಾಸ್ಟ್ ಎಷ್ಟಿದೆ 115 ಡಿವೈಡೆಡ್ ಬೈ 10 115 ಡಿವೈಡೆಡ್ ಬೈ 10 ಇದು ನೆನಪರ ವ್ಯಾಲ್ಯೂವನ್ನು ಭಾಗಿಸಿದಾಗ ಬರ್ತಕ್ಕಂಥ ಒಂದು ಮೊತ್ತ 11.5 ಹೌದಾ ವಿದ್ಯಾರ್ಥಿಗಳೇ ನಾವು ಏನಂತಾರೆ SSC ಕಾಲಮನ್ನು ನಾವು ಭರ್ತಿ ಮಾಡಿದ್ದೀವಿ ಹೌದಾ SSC ಅಂತಂದ್ರೆ ಅಲ್ಪಾವಧಿಯ ಸರಾಸರಿ ವೆಚ್ಚ ಶಾರ್ಟ್ ಟರ್ಮ್ ಎವರೇಜ್ ಕಾಸ್ಟ್ ಇಲ್ಲಿ ಪರ ನಾವು SSC ಸಿಗಿತು ಇನ್ನು SMC ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚಗಳನ್ನು ನಾವು ಏನಪರ ಆ ಕೋಷ್ಟಕವನ್ನು ನಾವು ಕಂಡುಹಿಡಿಯಬೇಕಾಗತ್ತೆ ಅಲ್ಪಾವಧಿ ಸೀಮಾಂತ ವೆಚ್ಚ ಆ ಕೋಷ್ಟಕವನ್ನು ಕಂಡುಹಿಡಿಯುವ ಸೂತ್ರನೂ ಕೂಡ ನಾನು ಈಗಾಗಲೇ ನಿಮಗೆ ಬರ್ಸಿದ್ದೀನಿ ಅಲ್ಲಿ ನೋಡ್ರಿ SMC ಸೂತ್ರ ಅಥವಾ MC ಮಾರ್ಜಿನಲ್ ಕಾಸ್ಟ್ ಸೂತ್ರ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಅಲ್ಲಿ SMC ಸೂತ್ರ ಏನಪ್ಪ ಅಂತಂದ್ರೆ ನಿಮಗೆ ನೆನಪಿರಬೇಕಾಗತ್ತೆ ಅದಕ್ಕೆ ಟೋಟಲ್ ಕಾಸ್ಟ್ N ಮೈನಸ್ ಟೋಟಲ್ ಕಾಸ್ಟ್ N ಮೈನಸ್ 1 ಈ ಸೂತ್ರನೇ ಬಳಕೆ ಮಾಡ್ಬೋದು ಅಥವಾ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು AMC ಇಂಟು ಕ್ವಾಂಟಿಟಿ ಈ ಸೂತ್ರವನ್ನು ಯಾವುದಾದ್ರೂ ಒಂದನ್ನು ನೀವು ಏನರ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಹೌದಾ ಅದಕ್ಕೆ ಈ ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು ಡೆಲ್ಟಾ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಡೆಲ್ಟಾ ಕ್ವಾಂಟಿಟಿ ಹೌದಾ ಇದು ಯಾವುದಾದ್ರೂ ಒಂದು ಸೂತ್ರವನ್ನು ನಾವು ಏನರ ಬಳಕೆ ಮಾಡಿಕೊಂಡ್ರೆ ಈ SMC ಒಂದು ಪರ ಕಾಲಮನ್ನು ನಾವು ಭರ್ತಿ ಮಾಡ್ಬೋದು ಆ SMC ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ ಹೌದಾ ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚ ಆ ಕಾಲಮನ್ನು ನಾವೀಗ ತುಂಬಬೇಕಾಗತ್ತೆ ಅದಕ್ಕೆ ಇಲ್ಲಿ ಒಂದು ಸೂಕ್ಷ್ಮವಾಗಿ ನಾವು ಗಮನಿಸಲಾಗಿ ಆ ಸೂತ್ರವನ್ನು ನಾವು ಇನ್ನೂ ಪೇಪರ ಒಂದು ಸ್ವಲ್ಪ ಸರಳೀಕೃತಗೊಳಿಸೋಣ ಇಲ್ಲಿ TC ಮೈನಸ್ TVC ಮಾಡಿದಾಗ ನಮ್ಮ ಮಾರ್ಜಿನಲ್ ಕಾಸ್ಟ್ ಸೂತ್ರ ಪೇಪರ್ ಸಿಗುತ್ತೆ ಹೌದಾ TC ಮೈನಸ್ TVC ಈ ಸೂತ್ರವನ್ನು ಕೂಡ ನಾವು ಬಳಸಿದಾಗ ನಮಗೆ ಒಂದು ಪರ
ಸೀಮಾಂತ ವೆಚ್ಚ ಸಿಗ್ಬೋದು. ಹೌದಾ, ಅದನ್ನು ಕೂಡ ನಾವು ನೋಡೋಣ. ಇಲ್ಲಿ SMC ಇಲ್ಲಿ ನೋಡ್ರಿ, ಟೋಟಲ್ ಕಾಸ್ಟ್ ಎಷ್ಟಿದೆ? 115 ಇದೆ. ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 95. ಹೌದಾ, 115 ಮೈನಸ್ 95 ಈ ಪೇಪರ್ ಡಿವೈಡ್ ಮೈನಸ್ ಮಾಡಿದಾಗ ಇಲ್ಲಿ 0, 11ರಲ್ಲಿ 9 ಮೈನಸ್ ಲೆಸ್ ಮಾಡಿದ್ರೆ 20 ಅಂತ ಒಂದು ಬರುತ್ತೆ. ಹೌದಾ, ಇದು ನೆನಪರ ನಾವು ಇವಾಗ 20 ಹಾಗೆ ಕೂಡ 115 ಮೈನಸ್ 95 ಮಾಡಿದಾಗ 20 ಬರುತ್ತೆ. ಇಲ್ಲಿ ಆ 95 ಮೈನಸ್ 75 ಅಥವಾ ಇಲ್ಲಿ ನೋಡಿ, ಹಾಗೆ ಕೂಡ 95 ಮೈನಸ್ 75 ಇಲ್ಲಿ ಕೂಡ ಇದ್ದಾರೆ ನಮಗೆ 95 ಮೈನಸ್ 75 ಇಲ್ಲೂ ಕೂಡ ನಮಗೆ 20 ಅಥವಾ 15 ಅಂತ ಮೌಲ್ಯ ಬರುತ್ತೆ. ಸಾರಿ ನೋಡ್ರಿ, ಆತ್ಮೀಯ ವಿದ್ಯಾರ್ಥಿಗಳೇ, ನೋಡ್ರಿ, ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚ ಅನ್ನು ಕಂಡುಹಿಡಿಯುವ ಸೂತ್ರ ನಾವು ಈಗಾಗಲೇ 2 ಸೂತ್ರಗಳಿದ್ದಾವೆ. ಒಂದು ಮಾರ್ಜಿನಲ್ ಕಾಸ್ಟ್ ಇಸ್ ಟು ಟೋಟಲ್ ಕಾಸ್ಟ್ n ಮೈನಸ್ ಟೋಟಲ್ ಕಾಸ್ಟ್ n ಮೈನಸ್ 1. ಇದು ಹೊಸ ಬೆಲೆ ಹಳೆ ಬೆಲೆ. ಹೌದಾ, n ಟೋಟಲ್ ಕಾಸ್ಟ್ ಆಫ್ n ಮೈನಸ್ ಟೋಟಲ್ ಕಾಸ್ಟ್ ಆಫ್ n ಮೈನಸ್ 1. ಹೊಸ ಬೆಲೆ ಹಳೆ ಬೆಲೆ. ಈ ಒಂದು ಸೀಮಾಂತ ವೆಚ್ಚವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಡೆಲ್ಟಾ 2 ಸೂತ್ರಗಳಿದ್ದಾವೆ. ಒಂದು ಮಾರ್ಜಿನಲ್ ಕಾಸ್ಟ್ ಈಕ್ವಲ್ ಟು ಡೆಲ್ಟಾ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಡೆಲ್ಟಾ ಕ್ವಾಂಟಿಟಿ. ಹೌದಾ, ಯಾವುದಾದ್ರೂ ಒಂದು ಸೂತ್ರವನ್ನು ನಾವು ಬಳಕೆ ಮಾಡೋಣ. ಇಲ್ಲಿ ನೋಡಿ, ಟೋಟಲ್ ಕಾಸ್ಟ್ ಎಷ್ಟಿದೆ? ಹಳೆ ಬೆಲೆ ಹೊಸ ಬೆಲೆ 20 ಇದೆ. ಹೌದಾ, ಟೋಟಲ್ n ಮೈನಸ್ 1 ಟೋಟಲ್ ಕಾಸ್ಟ್ ಎಷ್ಟಿದೆ? 30 ಇದೆ. ಹೌದಾ, ಇವಾಗ 20 ಮೈನಸ್ 10 30 ಅಥವಾ ಇಲ್ಲಿ ನೋಡ್ರಿ, ಎರಡನೇದು n ಮೈನಸ್ 1 ಹೊಸ ಬೆಲೆ 30 ಇದೆ, ಹಾಗೆ ಹಳೆ ಬೆಲೆ 20 ಇದೆ. ಇದೇ ಪರ 10. ಹೌದಾ, ಅದಕ್ಕೆ ಇಲ್ಲಿ SMC ಕಾಲಮ್ನಲ್ಲಿ ನಂತರ ಮೊದಲು ಫಸ್ಟ್ ಕಾಲಮ್ ಗ್ಯಾಪ್ಗಳನ್ನ ಇಲ್ಲಿ ಇದು ಡ್ಯಾಶ್ ಇರುತ್ತೆ, 10 ಆಗುತ್ತೆ. ಹಾಗೆ ಕೂಡ ಹೊಸ ಬೆಲೆ 38, ಹಳೆ ಬೆಲೆ ಎಷ್ಟಿದೆ? 30. 38 ಮೈನಸ್ 38 ಇದೇ ಪರ ನಮಗೆ 8. ಹಾಗೆ ಕೂಡ ಇಲ್ಲಿ ಹೊಸ ಬೆಲೆ ನೆಕ್ಸ್ಟ್ ಯಾವುದು? 38 ಆದ ತಕ್ಷಣ 44 ಹೊಸ ಬೆಲೆ ಇದೆ. 44 ಹೊಸ ಬೆಲೆ. ಇವಾಗ ಹಳೆ ಬೆಲೆ ಯಾವುದು? 38. 44 ಮೈನಸ್ 34 ಅವಾಗ ಏನಪ್ಪ ನಮಗೆ 6 ಅಂತ ಒಂದು ಮೌಲ್ಯ ಬರುತ್ತೆ. ಹೌದಾ, 44 ಮೈನಸ್ 38. ಇವಾಗ ಮತ್ತೆ ಹೊಸ ಬೆಲೆ ಎಷ್ಟಿದೆ? ಟೋಟಲ್ ಕಾಸ್ಟ್ 49 ಇದೆ. ಹೊಸ ಬೆಲೆ 49, ಹಳೆ ಬೆಲೆ 44. ಇದೇನು ಪರ 5 ಮೌಲ್ಯ SMC ಬರುತ್ತೆ. ಹಾಗೆ ಕೂಡ 53 ಹೊಸ ಬೆಲೆ, ಹಳೆ ಬೆಲೆ 49 ಅಂದ್ರೆ n ಮೈನಸ್ 1 ಟೋಟಲ್ ಕಾಸ್ಟ್ ಆಫ್ n ಮೈನಸ್ ಟೋಟಲ್ ಕಾಸ್ಟ್ ಆಫ್ n ಮೈನಸ್ 1. ಹೌದಾ, 53 ಮೈನಸ್ 49 53 ಮೈನಸ್ 49 ಅಂದ್ರೆ ಇಲ್ಲೇ ನಮಗೆ 4 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಹಾಗೆ ಕೂಡ ಟೋಟಲ್ ಕಾಸ್ಟ್ 59 ಮೈನಸ್ ಹಳೆ ಬೆಲೆ 53 ಇದೇ ಪರ ನಮಗೆ 6 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಹಾಗೆ ಕೂಡ 67 ಹೊಸ ಬೆಲೆ 67 ಇದೆ, ಹಳೆ ಬೆಲೆ 59 ಇದೆ. 67 ಒಳಗೆ 59 ಲೆಸ್ ಮಾಡಿದ್ರೆ ನಮಗೆ ಒಂದು 8 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಹೌದಾ, ಇಲ್ಲಿ ಬರ 67 ಮೈನಸ್ 59 8. ಹಾಗೆ ಕೂಡ ನೆಕ್ಸ್ಟ್ ಪೇಪರ್ ಟೋಟಲ್ ಕಾಸ್ಟ್ ಒಳಗೆ 80 ಮೈನಸ್ 67 80 ಹೊಸ ಬೆಲೆ 67 ಹಳೆ ಬೆಲೆ. ಇದನ್ನು ನಮಗೆ ಲೆಸ್ ಮಾಡಿದಾಗ 13 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಇದ್ರೆ ಅಥವಾ MC ಮಾಡ್ಕೊಂಡು ಮಾರ್ಜಿನಲ್ ಕಾಸ್ಟ್ 13 ಅಂತ ಮೌಲ್ಯ ಬರುತ್ತೆ. ಹಾಗೆ ಕೂಡ 95 ಮೈನಸ್ 80
ಹೊಸ ಬೆಲೆ ಎಷ್ಟಿದೆ 95 ಇದೆ, ಹಳೆಯ ಬೆಲೆ 80 ಇದೆ. ಇಲ್ಲಿ 95 80 ಕಳೆದ್ರೆ 15 ಅಂತಕ್ಕಂಥ ಒಂದು ಮೌಲ್ಯ ಬರುತ್ತೆ. ಹೌದಾ? 15. ಹಾಗೆ ಕೂಡ ಹೊಸ ಬೆಲೆ ಎಷ್ಟಿದೆ, ಸಾರಿ ಎಷ್ಟಿದೆ 80.67, 95 ಮೈನಸ್ 80, 95 ಮೈನಸ್ 80 ಮಾಡಿದರೆ ನಮಗೆ 15 ಮೌಲ್ಯ ಬಂದಿತ್ತು. ಇವಾಗ 115 ಮೈನಸ್ 115 ಹೊಸ ಬೆಲೆ 95, ಹಳೆ ಬೆಲೆ = 20. ಹೌದಾ? ಇದು ಮಾರ್ಜಿನಲ್ ಕಾಸ್ಟ್, ಸೀಮಾಂತ ವೆಚ್ಚದ ಒಂದು ನಮಗೆ ಕೋಷ್ಟಕ ಸಿಗುತ್ತೆ. ಹೌದಾ? ಅದಕ್ಕೆ ಸಾಧ್ಯವಾದಷ್ಟು ಈ ಸೂತ್ರಗಳನ್ನು ಬಳಸ್ಕೊಂಡ್ರೆ ಮಾರ್ಜಿನಲ್ ಕಾಸ್ಟ್ ಅಥವಾ ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್ = ಟೋಟಲ್ ಕಾಸ್ಟ್ ಆಫ್ n ಮೈನಸ್ ಟೋಟಲ್ ಕಾಸ್ಟ್ ಆಫ್ n ಮೈನಸ್ 1. ಹೌದಾ? ಇಷ್ಟು ಎಂಬರ ನಮಗೆ SMC ಎಂಬರ ಕೋಷ್ಟಕವನ್ನು ಭರ್ತಿ ಮಾಡಲಿಕ್ಕೆ ಸಿಗ್ತಕ್ಕಂಥ ಸೂತ್ರ. ಹೌದಾ? ಇಲ್ಲಿ SMC ಕೋಷ್ಟಕದಲ್ಲಿ 10, 8, 6, 5, 4, 6, 8, 13, 15, 20 ಎಂಬ ಈಗ ಸಂಪೂರ್ಣವಾಗಿ TFC ಕಾಲಮು, TVC ಕಾಲಮು, TC ಕಾಲಮು, AFC, ABC, SSC, SMC ಕಾಲಮು ಭರ್ತಿ ಆಯಿತು. ಇನ್ನು ಈ ಒಂದು ಕೋಷ್ಟಕದಿಂದ ನಾವೆಂಪರ ಸೇಪ್ ಆಫ್ ದಿ ಶಾರ್ಟ್ ಟರ್ಮ್ ಕಾಸ್ಟ್ ಅನ್ನು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಎಂಪರ ನೋಡೋಣ. ಅಂದರೆ ಅಲ್ಪಾವಧಿ ವೆಚ್ಚಗಳ ಆಕಾರಗಳು ಅಂದರೆ ಇದು TFC, TVC, TC ಹಾಗೆ AFC, ABC, SSC, SMC ಇವುಗಳನ್ನು ಒಂದು ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ಒಂದು ರೇಖೆ ಯಾವ ರೀತಿ ಮೂಡಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳಿದುಕೊಳ್ಳೋಣ. ಇಲ್ಲಿ ಶಾರ್ಟ್ ಟರ್ಮ್ ಏನು ಸೇಪ್ ಆಫ್ ದಿ ಶಾರ್ಟ್ ಟರ್ಮ್ ಕಾಸ್ಟ್ ಕರ್ವ್ಸ್. ಇಲ್ಲಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್ ಇವುಗಳನ್ನು ನಾವು ಏನಪ್ಪ ಇಲ್ಲಿ ಯಾವ ರೀತಿ ಒಂದು ಸೇಪನ್ನು ಕರ್ವನ್ನು ಪಡಿತಾವೆ ಅನ್ನೋದ್ರ ಬಗ್ಗೆ ನೋಡೋಣ. ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್. In the above diagram, total fixed cost is a total fixed curve which is constant which takes the value and does not change will the change in output. ಹೌದಾ? ಅಂದರೆ ಈ ಒಟ್ಟು ಸ್ಥಿರ ವೆಚ್ಚ ಇಲ್ಲಿ ಯಾವುದೇ ಬದಲಾವಣೆಯನ್ನು ಹೊಂದುವುದಿಲ್ಲ ಎಂಬ ಅರ್ಥವನ್ನು ನೀಡುತ್ತೆ. ಅಂದರೆ ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಚರ ವೆಚ್ಚ ಹಾಗೂ ಒಟ್ಟು ವೆಚ್ಚದ ಒಂದು ರೇಖೆಗಳನ್ನು ಗಮನಿಸಿದಾಗ ಈ ರೇಖಾಚಿತ್ರದಲ್ಲಿ TFC ಒಟ್ಟು ಸ್ಥಿರ ವೆಚ್ಚ ಏನಪ್ಪ ಅಂದ್ರೆ ಸ್ಥಿರ ವೆಚ್ಚದ ರೇಖೆಯು ಅಂದರೆ ಒಂದು CN ಮೌಲ್ಯವನ್ನು ಪಡೆಯುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆ ಮೌಲ್ಯ ಯಾವ ರೀತಿ ಇದೆ ಅಂತಂದ್ರೆ ಇಲ್ಲಿ ಇದನ್ನು ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗೆ ಇದು TFC C1 C2 ಅನ್ನ ತೋರಿಸುತ್ತ. ಇಲ್ಲಿ ಕ್ವಾಂಟಿಟಿ ಅನ್ನ ಬಿಂಬಿಸುತ್ತದ. ಕ್ವಾಂಟಿಟಿ 1 ಔಟ್ಪುಟ್, ಇದು ಇನ್ಪುಟ್. ಹೌದಾ? ಇಲ್ಲಿ C1 C2 C3 ಇಷ್ಟೇ ಪರ ನಾವು ನೋಡೋಣ. ಈ ಒಂದು ರೇಖಾಚಿತ್ರದಲ್ಲಿ ಇಲ್ಲಿ ನೋಡ್ರಿ, ಈ ಒಂದು ಕೋಷ್ಟಕವನ್ನು ರೇಖಾಚಿತ್ರದ ಮೂಲಕ ನಾವು ವ್ಯಕ್ತಪಡಿಸಿದಾಗ ಈ ರೀತಿ ಸೇಪನ್ನು ಪಡೆಯುತ್ತೆ. ಹೌದಾ? ಇಲ್ಲಿ OX ಎಕ್ಸಿಸ್ ಅನ್ನು ಔಟ್ಪುಟ್ ಎಂದು ಪರಿಗಣಿಸಲಾಗಿ OY ಎಕ್ಸಿಸ್ ಅನ್ನು ಇನ್ಪುಟ್ ಎಂದು ನಾವೆಬ್ಬರು ಪರಿಗಣಿಸಿದ್ದೇವೆ ಅಥವಾ ತಿಳ್ಕೊಂಡಿದ್ದೇವೆ. ಇಲ್ಲಿ OX ಎಕ್ಸಿಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ 20 ಇದೆ. ಸ್ಥಳವಾಗಿ 20 ಎಂಬ ಬಂದಿದೆ, ಯಾವುದೇ ಬದಲಾವಣೆ ಬಂದಿಲ್ಲ, ಒಂದು ಸರಳ ರೇಖೆಯನ್ನು ಹೊಂದಿದೆ. ಹಾಗೆ ಕೂಡ ಇಲ್ಲಿ ಟೋಟಲ್ ಕಾಸ್ಟ್ 20, 30, 38, 44 ಹೇಗೆ ಹೆಚ್ಚಾಗ್ತಾ ಹೋಗಿದೆಯೋ ಹಾಗೆ ಟೋಟಲ್ ಕಾಸ್ಟ್ ಹೆಚ್ಚಾಗ್ತಾ ಹೋಗಿದೆ. ಹಾಗೆ ಟೋಟಲ್ ವೇರಿಯಬಲ್ ಕಾಸ್ಟ್ 20, 10, 6.10 ಬರ್ತದೆ. ಅದಕ್ಕೆ ಈ ಟೋಟಲ್ ವೇರಿಯಬಲ್ ಕಾಸ್ಟ್ ಏನಪ್ಪ ಅಂತಾರೆ C1 ಇಂದ ಭಾಗ C2ಗೆ ಎಂಡ್ ಆಗಿದೆ. ಹೌದಾ? ಟೋಟಲ್ ಕಾಸ್ಟ್ C3ಗೆ ಎಂಟರ ಒಂದು ಶೃಂಗ ಬಿಂದುವನ್ನು ನಾವು ಅಲ್ಲಿ ಕಾಣ್ತೀವಿ. ಅದಕ್ಕೆ ಇಲ್ಲಿ ನೋಡ್ರಿ, in the above diagram TFC is total fixed curve which is constant which takes the value does not change, value
does not change with the change in output. It is therefore a horizontal straight line. A horizontal straight line. C1 total fixed cost. Horizontal straight line. TVC is C2. TVC ಎಂಬ C2 ನಲ್ಲಿ ಶೃಂಗ ಬಿಂದುವನ್ನು ಸಾಧಿಸಿದೆ. ಹೌದಾ? ಟಿವಿ ಟೋಟಲ್ ವೇರಿಯಬಲ್ ಕಾಸ್ಟ್ C2 ದಲ್ಲಿ ಒಂದು ಬಿಂದುವನ್ನು ಬಿಂದುವಿನಲ್ಲಿ ಆಗಿದೆ. ಹಾಗೆ ಕೂಡ ಟೋಟಲ್ ಕಾಸ್ಟ್ ಈಸ್ ಎ C3 ದಿ ಔಟ್ಪುಟ್ ಆಫ್ ಕ್ವಾಂಟಿಟಿ ಹಾಗೆ ಕೂಡ ಇಲ್ಲಿ ಒಟ್ಟು ಸ್ಥಿರ ವೆಚ್ಚ ಒಟ್ಟು ಸ್ಥಿರ ವೆಚ್ಚ ಅಥವಾ ಈ ರೇಖಾಚಿತ್ರದಲ್ಲಿ ಒಟ್ಟು ಸ್ಥಿರ ವೆಚ್ಚ ಎಂಬತ್ತರ ಒಂದು ಸ್ಥಿರ ವೆಚ್ಚದ ರೇಖೆಯು C1 ಮೌಲ್ಯವನ್ನು ಪಡೆಯುತ್ತದೆ. ಹೌದಾ? C1 ಮೌಲ್ಯವನ್ನು ಇದು ಪಡೆಯುತ್ತದೆ ಉತ್ಪಾದನೆಯಲ್ಲಿನ ಬದಲಾವಣೆಯೊಂದಿಗೆ. ಉತ್ಪಾದನೆ ಪ್ರಮಾಣವಾದ ಬದಲಾವಣೆಯೊಂದಿಗೆ ಇದು ಬದಲಾಗುವುದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇದು ಒಂದು ಸಮತಲ ರೇಖೆ ವೆಚ್ಚದ ಅಕ್ಷವನ್ನು C1 ಬಿಂದುವಿನಲ್ಲಿ ಛೇದಿಸುತ್ತದೆ. C1 ಬಿಂದುವಿನಲ್ಲಿ ಇದು ಛೇದಿಸುತ್ತದೆ ಅಂತ ಹೇಳ್ಬೋದು. ಹಾಗೆ ಕೂಡ C1 ಬಿಂದುವಿನಲ್ಲಿ ಛೇದಿಸುತ್ತದೆ. Q1 ನಲ್ಲಿ ಕ್ವಾಂಟಿಟಿ 1 ನಲ್ಲಿ TVCಯು ಕ್ವಾಂಟಿಟಿ 1 ನಲ್ಲಿ TVC C2 ಬಿಂದುವಿನಲ್ಲಿ ಮತ್ತು TCಯು C3 ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತ ಕೂಡ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಇನ್ನು ಸರಾಸರಿ ಸ್ಥಿರ ವೆಚ್ಚದ ರೇಖೆಯನ್ನು ಗಮನಿಸಿದಾಗ ಇದು ಕೂಡ ಸರಾಸರಿ ಸ್ಥಿರ ವೆಚ್ಚವು Qಗೆ TFCಯು ಅನುಪಾತವಾಗಿದೆ. ಹೌದಾ? ಇದನ್ನೇ ಕೂಡ ನಾವು ಇನ್ನೊಂದು ಡಯಾಗ್ರಾಮ್ ನೋಡೋಣ. TVCಯಲ್ಲಿ ಇದು OX ಆಕ್ಸಿಸ್ ಔಟ್ಪುಟ್, ಇದು ಇನ್ಪುಟ್. ಇಲ್ಲಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ AFC ಕರ್ವ್ ಇದು ಅಲ್ಪವಾಗಲಿದೆ. ಇನ್ನು AFC ಕರ್ವ್ಸ್ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ಸ್ ಸರಾಸರಿ ಸ್ಥಿರ ವೆಚ್ಚದ ರೇಖೆಗಳು ಯಾವ ರೀತಿ ಇರ್ತಾವ ಅಥವಾ ಸರಾಸರಿ ಸ್ಥಿರ ವೆಚ್ಚದ ರೇಖೆ ಅಂತೇಳಿ ಇಲ್ಲಿ AFC is average fixed cost is the ratio of TFC to quantity. TFC is constant, therefore total fixed cost is a constant. Therefore, as a quantity increases, ಪ್ರಮಾಣ ಹೆಚ್ಚಾಗುತ್ತದೆ, AFC decreases when output is very close to zero. AFC is arbitrarily large and as output moves towards infinity, AFC moves towards zero. AFC curve is a rectangular hyperbola as shown in the following.